ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ನೀವು ದಪ್ಪ ಅವಲಕ್ಕಿ ಬೇಕಾದ್ರೂ ತಗೋಬಹುದು, ಮೀಡಿಯಂ ಅವಲಕ್ಕಿ ಬೇಕಾದ್ರೂ ತಗೋಬಹುದು. ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ಅವಲಕ್ಕಿ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಡಿ. ಇನ್ನೊಂದು ಸೈಡು ಒಂದು ಬೌಲಲ್ಲಿ ಬಾಂಬೆ ರವೆ ತಗೊಂಡಿದ್ದೀನಿ, ಒಂದು ಕಪ್ ಮೊಸರನ್ನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ಥಿಕ್ಕಾಗಿ ಕಲಸಿ, ಜಾಸ್ತಿ ತೆಳುವಿರಬಾರ್ದು. ನೋಡಿ, ಸ್ವಲ್ಪನೇ ನೀರು ಹಾಕಿ ಈ ತರ ಥಿಕ್ಕಾಗಿ ಕಲಸಿದ್ದೀನಿ. ಒಂದ್ ಸೈಡ್ ಇಟ್ಬಿಡಿ. ಈ ಕಡೆ ಅವಲಕ್ಕಿ ಒಂದು 10 ನಿಮಿಷ ನೆನೆಸಿದೆ. ದಪ್ಪ ಅವಲಕ್ಕಿ ಇದ್ರೆ ಮಿಕ್ಸಿಗೆ ಹಾಕೊಳ್ಳಿ. ಸ್ವಲ್ಪ ತೆಳು ಅವಲಕ್ಕಿ ಇದ್ರೆ ಸ್ವಲ್ಪ ಕೈಯಿಂದಾನೆ ಮ್ಯಾಶ್ ಮಾಡಿ ಹಾಕಿ ಚೆನ್ನಾಗಿ. ನಾನು ಕೈಯಿಂದಾನೆ ಮ್ಯಾಶ್ ಮಾಡಿ ಹಾಕಿದ್ದೀನಿ. ನೀವು ಮಿಕ್ಸಿಗೆ ಹಾಕಿ ಹಾಕ್ಬೋದು ದಪ್ಪ ಅವಲಕ್ಕಿ ಇದ್ರೆ. ನಂತರ ಒಂದು ಈರುಳ್ಳಿ, ಒಂದು 3 ಇಂದ 4 ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ನೈಸಾಗಿ ಕಟ್ ಮಾಡಿರೋದನ್ನ ಹಾಕಿ, ಒಂದು ಇಡಿಯಷ್ಟು ಎಲೆಕೋಸು, ಒಂದು 2 ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಎಲೆಕೋಸನ್ನ ನೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೆಲ್ದಿಯಾಗಿರೋಂಥ ರೆಸಿಪಿ ಇದು. ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ಸೆಟ್ ಆಗಕ್ಕೆ ಇಟ್ಬಿಡಿ. 10 ನಿಮಿಷ ಆದ ನಂತರ ಒಂದು ಹಂಚಿನ ಬಿಸಿ ಇಟ್ಟಿದ್ದೀನಿ. ಈ ಥರದ್ದು ನೀವು ಪ್ಯಾನ್ ಕೂಡ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆ. ಉರಿನ ಫುಲ್ ಕಡಿಮೆ ಇಡಿ. ಒಂದು ಈ ಥರ ಬೋಲ್ ಥರ ಮಾಡಿಕೊಂಡು ಕೈಯಿಂದನೇ ಈ ಥರ ತಟ್ಟಿ. ಉರಿ ಜಾಸ್ತಿ ಇಡಬೇಡಿ, ಇಲ್ಲಾಂದರೆ ಕೈ ಸುಟ್ಟೋಗುತ್ತೆ. ಫುಲ್ ಸಿಮ್ನಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ಎಷ್ಟಾಗುತ್ತೋ ಹಂಚಿನಲ್ಲಿ ಅಷ್ಟು ಹಾಕಿ 1-2 ನಿಮಿಷ ಒಂದು ಸೈಡ್ ಬೇಯಕ್ಕೆ ಬಿಟ್ಬಿಡಿ. 1-2 ನಿಮಿಷ ಆದ ನಂತರ ಈ ಕಡೆ ಕೂಡ ತಿರುಗಿಸಿ. ಚೆನ್ನಾಗಿ ಬೆಂದಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಡೆ ಕೂಡ 1-2 ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡಿ. ನೋಡಿ, ಈ ಕಡೆ ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸಿಮ್ನಲ್ಲಿ. ಜಾಸ್ತಿ ಉರಿ ಇಡಬೇಡಿ, ಮೇಲ್ಗಡೆ ಅಷ್ಟೇ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ. ಸಿಮ್ನಲ್ಲಿ ಬೇಯಿಸೋದ್ರಿಂದ ಒಳಗಡೆನೂ ಬೆಂದಿದೆ. ರೆಡಿಯಾಗಿದೆ. ಕೊಬ್ಬರಿ ಚಟ್ನಿ, ಟೊಮೆಟೊ ಚಟ್ನಿ ಜೊತೆ ತುಂಬಾ ಹೆಲ್ತಿಯಾಗಿರೋಂಥ ಈ ರೆಸಿಪಿ